ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ. ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಪೇಡಾನ ಮಾಡಿ ತೋರಿಸ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಬಳಸಿ ಈಸಿಯಾಗಿ ಪೇಡ ಮಾಡೋದು ಹೇಗೆ ಅಂತ. ನಾನಿವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ಮೇಲೆ ನಾನು ಈ ಬೌಲಿಂದ ಅಳತೆ ಪ್ರಕಾರ 2 ಬೌಲು ಮಿಲ್ಕ್ ಪೌಡ್ರನ್ನ ಹಾಕ್ಕೊತೀನಿ. ಹಾಗೆ ಇದೇ ಬೌಲಿಂದ 3/4 ಬೌಲ್ ಆಗುವಷ್ಟು ಸಕ್ಕರೆನ ಮತ್ತು 2ರಿಂದ 3 ಏಲಕ್ಕಿನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 3/4 ಬೌಲು ಬಿಸಿ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಮಿಲ್ಕ್ ಪೌಡ್ರನ್ನ ಲೋ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಇವಾಗ ನಾನು ಇದಕ್ಕೆ ಹಾಲನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಪೇಡಾನ. ಮಿಲ್ಕ್ ಪೇಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಾಫ್ಟಾಗೂ ಸಹ ಇರುತ್ತೆ. ಎಲ್ಲೂ ಗಂಟಿಲ್ದಂಗೆ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಟ್ಟರೆ ಗಂಟುಗಳಾಗುತ್ತೆ. ಅದಕ್ಕೆ ಗಂಟುಗಳಾಗಬಾರ್ದಂದರೆ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಪುಡಿ ಮಾಡ್ಕೊಂಡಿರೋ ಸಕ್ಕರೆನ ಹಾಕ್ಕೊಂಡು ಮತ್ತು ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಹಬ್ಬಗಳು ಬೇರೆ ಬರ್ತಾ ಇದ್ದಾವೆ, ಅದಕ್ಕೆ ಒಂದೊಂದಾಗಿಯೇ ಸ್ವೀಟ್ಸ್ನ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿ ಇಷ್ಟಾದರೆ ಸಾಕು. ಅಂದರೆ ಇವಾಗ ಇದಕ್ಕೆ 2 ಟೀ ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಈ ಬ್ಯಾಟರು ತಳ ಬಿಡಬೇಕು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ತಳ ಬಿಡ್ತಾ ಬರ್ತಾ ಇದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ನಾನು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೆ. ಇವಾಗ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಮಾಡಿಟ್ಕೊಂಡಿರೋ ಮಿಶ್ರಣನ ಇವಾಗ ಸ್ಪೂನಿಂದ ಈ ಥರ ಎಲ್ಲ ಚೆನ್ನಾಗಿ ತಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕೈಗೆ ತುಪ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಈ ಥರ ನಾದ್ಕೋಬೇಕು ಚೆನ್ನಾಗಿ. ಇವಾಗ ನಾದಿ 1 ನಿಮಿಷ ಹಾಗೆ ಬಿಡ್ತೀನಿ. ನಾನು ಬಿಟ್ಟ ಮೇಲೆ ಉಂಡೆ ಮಾಡಿ ತೋರಿಸ್ತೀನಿ. ನೋಡಿ 1 ನಿಮಿಷ ಆಯಿತು. ನಾನು ಕೈಗೆ ತುಪ್ಪ ಹಚ್ಕೊಂಡು ಇವಾಗ ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಉಂಡೆನ ತಗೊಂಡು ಈ ಥರ ರೌಂಡಾಗಿ ತಗೊಂಡು ಈ ಥರ ರೌಂಡಾಗಿ ಮಾಡಿಬಿಟ್ಟು ಟೂತ್ಪಿಕ್ಕಿಂದ ಈ ಥರ ಶೇಪ್ ಕೊಟ್ಟರೆ ತೂತ್ ಪೇಡ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮಾಡೋದು. ನೋಡಿ ಈ ಥರ ಟೂತ್ಪಿಕ್ ತೊಗೊಂಡು ಈ ಥರ ಶೇಪ್ ಕೊಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ನಾನು ಇದೇ ಥರ ಎಲ್ಲನೂ ಮಾಡಿ ಫೈನಲಿ ತೋರಿಸ್ತೀನಿ. ನೋಡಿ ನಾನು ಫೈನಲಿ ಮಾಡಿ ತೊಗೊಂಡಿದ್ದೀನಿ. ಇದು ಸುಮಾರು ಒಂದು 70 ಆಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ನಾನು ಕೆಲವು ಸಣ್ಣವು ಮಾಡಿ ತೊಗೊಂಡಿದ್ದೀನಿ. ನೋಡಿ ಇವಾಗ ಮುರಿದು ತೋರಿಸಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಸಾಫ್ಟಾಗೂ ಇದೆ, ಅಂಟಾಗೂ ಸಹ ಇಲ್ಲ. ಈಸಿಯಾಗಿ ಮಾಡ್ಬೋದು. ನೋಡಿ ಫೈನಲಿ ಆಗಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.